ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಸೊ ಏನು ಇತ್ತೀಚೆಗೆ ಕ್ರಿಸ್ಮಸ್ ರಜೆ ಇರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಆಗಮಿಸ್ತಾ ಇದ್ದಾವೆ. ಸೊ ಇಲ್ಲೇನಾಗಿದೆ ಅಂದರೆ, ಇದು ಕಿರಿದಾದ ರಸ್ತೆ, ಜನ ಅರ್ಥ ಮಾಡ್ಕೋತಿಲ್ಲ, ಸಿಕ್ಕಾಪಟ್ಟೆ ವೇಗವಾಗಿ ಆಗಮಿಸ್ತಾ ಇದ್ದಾರೆ. ಇದರ ಪರಿಣಾಮ ದ್ವಿಚಕ್ರ ವಾಹನ ಸವಾರರಿಗೆ ತುಂಬ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ. ಯಾಕೆಂದರೆ ಓವರ್ಟೇಕ್ ಹೊಡಿತಾ ಇದ್ದಾರೆ. ತುಂಬ ಓವರ್ಟೇಕ್ ಹೊಡೆಯೋದು ವಾಹನ ಸಂಚಾರಕ್ಕೆ ತುಂಬ ಅಡೆತಡೆ ಮಾಡ್ತಕ್ಕಂಥ ಒಂದು ಸಮಸ್ಯೆಗಳು ಹೆಚ್ಚಾಗಿ ಎದ್ದು ಕಾಣ್ತಾ ಇದೆ. ಸೊ ಆದ್ದರಿಂದ ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊಳ್ತೀನಿ, ಅಲ್ಲಲ್ಲೇ ಬೇಕಾದ್ರೆ 1 ಕಿಲೋಮೀಟ್ರಿಗೆ ಒಂದೊಂದು ಹಂಪ್ಸ್ ಹಾಕಿದ್ರೂ ಪರವಾಗಿಲ್ಲ. ಯಾಕಂದರೆ ಈ ಕಾರ್ನವ್ರದ್ದು ಹೊಡೆತ ತಡೆಯೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಫಾಸ್ಟು. ನೋಡಿ ಎಷ್ಟು ವೇಗವಾಗಿ ಬರ್ತಾರೆ ಅಂತ ನಾನು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಯಾವುದೋ ಇಲ್ಲೊಂದು TN ಲಾರಿ ಹೋಗ್ತಾ ಇದೆ. ಸೊ ನೋಡಿ, ಈ ಹರಗಲ್ಲಿ ಅಷ್ಟು ವೆಯ್ಟ್ ಇರ್ತಕ್ಕಂಥ ಲಾರಿ ನೋಡಿ, ಈ ಹರಗಲ್ ಹತ್ರ ಹೋದರೆ ರಸ್ತೆ ಯಾವ ಕಾರಣಕ್ಕೂ ಉಳಿಯಲ್ಲ. ಸೊ ಏನು ಮಾಡೋಕ್ಕಲ್ಲ, ಟ್ರಾನ್ಸ್ಪೋರ್ಟ್ ಮಾಡಲೇಬೇಕು ಅವರು. ನಾವು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಿಲ್ಲ, ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಇವ್ರಿಗೆ, ಲಾರಿಯವ್ರಿಗೆ ಒಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಈ ರಸ್ತೆಯಲ್ಲಿ ಇಷ್ಟು ಹೆವಿ ಲೋಡು ನೋಡಿ, ಇಲ್ಲಿ ಎಷ್ಟು ವಾಹನಗಳು ಎಷ್ಟು ವೇಗವಾಗಿ ಬರ್ತವೆ ಅಂದರೆ, ಬಂದು ವೇಗವಾಗಿ ಹೆಂಗೆ ಬೇಕು ಹಂಗೆ ಬಿಡ್ತಾವ್ರೆ. ಸೊ ಈಗ ಅದೆಷ್ಟೋ ಈ ಡಿಸೆಂಬರ್ ತಿಂಗಳಲ್ಲಿ ಹೊಸ ವರ್ಷಕ್ಕೆ ಅಲ್ಲಿ ನೋಡಿ ನೋಡ್ರಿ, ನೋಡಿ ಎಷ್ಟು ಸಮಸ್ಯೆ ಎದುರಿಸ್ಬೇಕು ಇವರು. ದಯವಿಟ್ಟು ಹಂಪ್ಸ್ಗಳಾಕಿಯಪ್ಪ, ದಯವಿಟ್ಟು ಹಂಪ್ಸ್ಗಳಾಕಿ. ಬಂದು ವಾಹನಗಳು ತುಂಬ ವೇಗವಾಗಿ ಆಗಮಿಸ್ತಾ ಇದ್ದಾವೆ. ಇದರ ಪರಿಣಾಮ ಖಂಡಿತವಾಗ್ಲೂ ಅಪಘಾತಕ್ಕೆ ಆಹ್ವಾನವನ್ನು ನೀಡ್ತದೆ. ದಯವಿಟ್ಟು ಒಂದು ಮನವಿ ಇದೊಂದು, ಅಲ್ಲಲ್ಲೇ ಹಂಪ್ಸ್ಗಳು ಅಳವಡಿಸಿ, ಹಾಗೆ ವೇಗ ನಿಯಂತ್ರಣವನ್ನು ಅಳವಡಿಸ್ಬೇಕು. ಸಿಕ್ಕಾಪಟ್ಟೆ ವೇಗವಾಗಿ ಆಗಮಿಸ್ತವೆ ವಾಹನಗಳೀಗ. ಈ ಹೆವಿ ಲೋಡ್ ವಾಹನಗಳಿಗೆ ಪ್ರತ್ಯೇಕವಾದ ಒಂದು ರಸ್ತೆಯ ವ್ಯವಸ್ಥೆಯನ್ನು ಕೊಟ್ಟರೆ ಒಳ್ಳೆಯದು. ಸೊ ಈಗಾಗಲೇ ರಾಮಪುರ ಮಾರ್ಗವಾಗಿ ಹೋಗ್ತಾ ಇದ್ರು, ಅಲ್ಲಿ ರಸ್ತೆ ಕಾಮಗಾರಿ ನಡೀತಿದೆ, ಆದ್ದರಿಂದ ವಿಧಿ ಇಲ್ಲದೆ ಇಲ್ಲಿ ಬರ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲವನ್ನು ಅನುಸರಿಸ್ಕೊಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಅವ್ರಿಗೊಂದು ಪ್ರತ್ಯೇಕವಾದ ಒಂದು ರಸ್ತೆ ವ್ಯವಸ್ಥೆ ಕೊಟ್ಟರೆ ಏನೋ ಒಂದಷ್ಟು ದಿನ ಬಾಳಿಕೆ ಬರ್ತದೆ ಈ ರಸ್ತೆ, ಇಲ್ಲಾಂದರೆ ಬೇಗ ಹದಗೆಟ್ಟೋಗುತ್ತೆ. ಆಮೇಲೆ ರಸ್ತೆ ಚೆನ್ನಾಗದೆ ಅಂದ್ಬಿಟ್ಟು ಈ ಕಡೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಈಗ ರಸ್ತೆ ಕೆಲಸ ಆಗುತ್ತೆ, ಕಂಪ್ಲೀಟ್ ಆಯ್ತಾ ಇದೆ, ಏನು ತೊಂದರೆ ಇಲ್ಲ. ಸೊ ಅಲ್ಲಿ ತನಕ ತುಂಬ ಅಪಾಯವಾದ ಡ್ರೈವಿಂಗು. ಕಾರ್ ಮಾತ್ರ ಹೆವಿ ಫಾಸ್ಟ್ ಇದ್ದಾರೆ, ತುಂಬ ಫಾಸ್ಟು, ಬೇಗ ನಿಯಂತ್ರಣ ಇಲ್ಲ. ನೋಡಿ ಇಲ್ಲಿ ನೋಡಿ, ಓವರ್ಟೇಕ್ ಸಿಕ್ಕಾಪಟ್ಟೆ ಓವರ್ಟೇಕು. ಇದು ಕಿರಿದಾದ ರಸ್ತೆ ನೋಡ್ರಿ, ಭಾಳ ಕಷ್ಟ ಇದೆ. ಸ್ವಲ್ಪ ನಿಧಾನಕ್ಕೆ ಬಂದರೆ ಒಳ್ಳೇದು. ಅಲ್ಲಿ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ ನೋಡಿ, ಪ್ರೆಸೆಂಟ್ ಇಲ್ಲೆಲ್ಲ ರಸ್ತೆ ಕಾಮಗಾರಿ ನಡೀತಾ ಐತೆ. ಆದರೆ ಹಂಪ್ಸ್ಗಳು ಬಹಳ ಮುಖ್ಯವಾಗಿ, ಹಂಪ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇಷ್ಟಿಷ್ಟು ದೂರ 1 ಕಿಲೋಮೀಟ್ರಿಗೆ ಹಂಪ್ಸ್ ಹಾಕ್ಬೇಕು ಹೇಳ್ಬೇಕಾದ್ರೆ. ಏನು ಫಾಸ್ಟ್ ಬರ್ತಾರೆ ಗುರು, ಭಯ ಆಗುತ್ತೆ. ವಾಹನಗಳು ಬರ್ತಕ್ಕಂಥ ಒಂದು ನೀತಿ ನೋಡ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಿನ್ನೆ ಒಬ್ಬ ಹೊಡ್ಕೊಂಡೆ ಹೊರಟೋಯ್ತಿದ್ದ, ಈಗಾಗಲೇ ವಿಡಿಯೋ ಪ್ರಸಾರ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ರಸ್ತೆ ಕೆಲಸ ನಡೀತಾ ಇದೆ ಬಂಧುಗಳೇ. ದಯವಿಟ್ಟು ಒಂದು ಉತ್ತಮವಾದ ರಸ್ತೆ ಕೊಟ್ಟರೆ ಇದರ ಒಂದು ಸದುಪಯೋಗವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಆಯ್ತಾ, ತಿಂಡಿ ಆಯಿತು? ಏನು ಸಮಾಚಾರ? ಗಾಡಿ ಬರ್ತೀನಿ. ಹಾಂ. ಸೊ ನಮ್ಮ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥವ್ರು ನಮ್ಮ ಸ್ನೇಹಿತರು. ಆಗಾಗ ಏನು ಸರ್, ಏನು ಸಮಾಚಾರ ಅಂತ ಮಾತಾಡ್ತಾ ಇರ್ತಾರೆ.
ಒಂದು ಉತ್ತಮ ಗುಣಮಟ್ಟದ ಕಾಮಗಾರಿ ನಡೀತಾ ಐತೆ. ಇದು ಒಂದು ರೀತಿಲಿ ಚೆನ್ನಾಗಿದೆ. ಒಟ್ಟು ರಸ್ತೆ ಅಗಲಾಗಿದ್ರೆ ಚೆನ್ನಾಗಿರೋದು. ಏನೋ ಇರ್ತಕ್ಕಂಥ ಒಂದು ವ್ಯವಸ್ಥೆನ ಅಚ್ಚುಕಟ್ಟಾಗಿ ಕೊಡ್ತವ್ರೆ. ಆದರೆ ಇದನ್ನು ಪ್ರವಾಸಿಗರು ದುರುಪಯೋಗ ಮಾಡ್ಕೊತವ್ರೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ತುಂಬ ವೇಗವಾಗಿ ಆಗಮಿಸ್ತವ್ರೆ. ಇದೆಲ್ಲ ರಸ್ತೆ ಕೆಲಸ ಆಗ್ತಾಯಿದೆ. ಈ ಡಿಸೆಂಬರ್ 31 ಬಂಧುಗಳೇ, ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ದಯವಿಟ್ಟು ಹೊಸ ವರ್ಷದ ಪ್ರಯುಕ್ತ ನಾನು ಒಂದು ಮನವಿ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಮದ್ಯ ಸೇವನೆಯನ್ನು ಮಾಡಿಕೊಂಡು ವಾಹನವನ್ನು ಚಲಿಸಬೇಡಿ. ಏಕೆಂದರೆ ಹೊಸ ವರ್ಷದ ಆಹ್ವಾನಕ್ಕಾಗಿ ನಿಮ್ಮ ಜೀವವನ್ನೇ ಪಣ ಇಡಬೇಡಿ. ನಮ್ಮ ದ್ವಿಚಕ್ರ ವಾಹನ ಸವಾರರು ದಯವಿಟ್ಟು ಓವರ್ಟೇಕ್ ಮಾಡಬೇಡಿ. ಯಾಕಂದರೆ ಕಾರ್ನವರು ಬೇಗ ಬರ್ತಾರೆ. ಒಟ್ಟು ಇದು ದ್ವಿಚಕ್ರ ವಾಹನ ಸವಾರರಿಗೆ ಕಷ್ಟ ನೋಡಿ. ಥರ ನೋಡ್ಕೊಳ್ಳಿ. ಯಾವ್ದಾದ್ರು ವಾಹನ ಬರುತ್ತಾ, ಗ್ಯಾಪ್ ಇದೆಯಾ, ಡಿಸ್ಟೆನ್ಸ್ ಇದೆಯಾ ನೋಡ್ಕೊಳ್ಳಿ. ಇಲ್ಲಾಂದರೆ ಬಂದಾಗ ಬಂದರೆ ಕಷ್ಟ ಇದೆ ನೋಡಿ. ಓವರ್ಟೇಕ್ಗೆ ಟ್ರೈ ಮಾಡೋದು ದಯವಿಟ್ಟು ಕೆಲಸ ಮಾಡಬೇಡಿ ಕಣ್ರಿ. ಓವರ್ಟೇಕ್ ಹೊಡಿಬೇಡಿ. ನಾನು ಬಂದು ಹೇಳ್ತಾ ಇದ್ದೀನಿ ನೋಡಿ. ಥರ ಕೋಚಿಗಳು ರಸ್ತೆಯಲ್ಲಿ ಪಾಪ ಅವ್ರ ಪ್ರಾಣ ಹಾನಿ ಆಗುತ್ತೆ.